ಈಗ ತಾಯಂದಿರದಾರ ನನ್ನ ಬಹಳ ಅನುಭವದೊಳಗೆ ಏನು ಅಂದ್ರೆ ಯಜಮಾನಗ್ ಬಹಳ ಕಿಟಿ ಕಿಟಿ ಕೊಡ್ತಿರ್ತಾರೆ. ಮನಿ ಕಟ್ಟಿಸ್ಬೇಕು, ನಮಗೊಂದು ಮನಿ ಆಗಿಲ್ಲ, ನಮಗೊಂದು ಮನಿ ಆಗಿಲ್ಲ. ಅಲ್ಲ, ನೋಡ್ಬೇಕಲ್ಲ ಎಷ್ಟು ಸಾಲ ಐತಿ, ಎಷ್ಟು ಸಾಲ ಮಾಡ್ಬೇಕು, ಎಷ್ಟು ಸಾಲ ಮಾಡಿದ್ರೆ ನಮ್ ಮನಿ ಮುಗಿತೈತಿ ಅನ್ನೋದು ಗೊತ್ತಿರ್ಬೇಕು ನಮಗ್. ಬಹಳ ಸಾಲ ಮಾಡಿ ಮನಿ ಕಟ್ಟಿಸ್ತೀವಿ, ಸಾಲ ತೀರ್ಸಕ್ಕಿದ್ದ ಮನಿ ಮತ್ತ ಮಾರ್ತೀವಿ, ಮನಿ ಹೋಗ್ತೈತಿ, ಸಾಲ ಉಳ್ದಿರ್ತೈತಿ. ನಮಗ ಸುಜ್ಞಾನದಿಂದ ನೋಡ್ಬೇಕಷ್ಟೇ ಎಷ್ಟು ಸಾಲ ಮಾಡಿದ್ರೆ ನಮ್ ಮನಿ ನಡಿತೈತಿ. ಈಗ ಒಂದು ಶಬ್ದ ಬಳಸುದಿಲ್ಲ ನೀವು, ಆ ಹುಡುಗಿ ಕಾಲ್ಗುಣ ಚಲೋ ಐತಿ ಅದರಿಂದ ಮನಿ ಎತ್ತು ಅಂತೆ. ಕಾಲ್ಗುಣ ಅಂದ್ರೆ ಏನು? ಕಾಲ್ಗುಣ ಅಂದ್ರೆ ಕಾಲಾಗಿರುವುದಿಲ್ಲ. ಕಾಲ್ಗುಣ ಅಂದ್ರೆ ನಮ್ಮ ಯಜಮಾನಿಗೆ ಎಷ್ಟು ಸಂಬಳ ಐತಿ, ಎಷ್ಟು ದುಡಿತಾನ, ನಾ ಎಷ್ಟು ಸಾಲ ಮಾಡಿಸಬೇಕು, ಎಷ್ಟು ಸಾಲ ಮಾಡಿದ್ರೆ ನಾವು ತೀರಿಸ್ತೀವಿ, ನಮ್ಮ ಮಕ್ಕಳ ಸಾಲಿಗೆ ಎಷ್ಟು ಇಡಬೇಕು. ಹೀಗ ಕಾಲಕ್ಕೆ ತಕ್ಕಂಗೆ ಕಾಲವನ್ನು ನೋಡಿ ಬದುಕೋ ಗುಣಕ್ಕೆ ಕಾಲ್ಗುಣ ಅಂತಾರೆ ಹೊರತು ಕಾಲಾಗಿರುವುದಿಲ್ಲ. ಹಿಂಗಿದ್ದವ್ರ ಮನಿ ಹೇಳತ್ತವ ಅಷ್ಟ. ಅದಕ್ಕೆ ಕೆಲವಂ ಸುಜ್ಞಾನದಿಂ ನೋಡುತ್ತ, ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್. ಕೆಲವಿಷ್ಟು ಸಜ್ಜನರ ಸಂಘದಿಂದ ಅರಿಯುವುದು. ಯಾರು ಸಜ್ಜನರು ಅಂದ್ರ ಯಾರ ಹತ್ತಿರ ಕುಂತರ ಸಮಾಧಾನ ಆಗ್ತೈತಿ ಅವರ ಸಜ್ಜನರಷ್ಟೆ. ಯಾರ ಹತ್ತಿರ ಹೋಗಿ ನಾವು ಕೂಡೋದ್ರಿಂದ ನಮ್ಮ ಮನದ ತಾಪ ಕಡಿಮೆ ಆಗ್ತೈತಲ್ಲ ಅವರಿಗೆ ಸಜ್ಜನರು ಅನ್ನಬೇಕು. ಸಜ್ಜನರ ಸಂಘದಿಂದ ಕೆಲವಿಷ್ಟು ಅರಿಯುವುದು. ಇಡ್ಲಿ ಇತ್ತಂತ, ಇಡ್ಲಿ ಬೆಂಕಿಗೆ ಕೇಳತ್ತಂತ, ನಾನು ನಿನ್ನಂಗ ಕೆಂಪಗಾಗಬೇಕಲ್ಲ, ಏನು ಮಾಡ್ಬೇಕು? ಅವಾಗ ಅದು ಬೆಂಕಿ ಏನು ಮಾಡೋದು ಬೇಡ, ಸುಮ್ಮ ನನ್ನ ಜೊತೆ ಇರೋ ಕೆಂಪಗಾಕಿನಿ ಅಷ್ಟ, ಏನು ಮಾಡೋದು. ಒಂದು ಬಿದಿರಿತ್ತು, ಒಂದು ಬಿದಿರ ಕಟ್ಟಿಗೆ ಆಯವನ ಕೈಯಾಗ ಸಿಕ್ಕಿತು ಅಂದ್ರ ಸುಟ್ಟು ಬೂದಿ ಆಗ್ತೈತಿ. ಅದೇ ಕೊಳಲು ಮಾಡೋವನ ಕೈಯಾಗ ಸಿಕ್ತು ಅಂದ್ರೆ ಅದೇ ಬಿದಿರು ಕೃಷ್ಣನ ಕೈ ಸೇರ್ತೈತಲ್ಲ. ಯಾರ ಸಂಘ ಮಾಡ್ತೀವಿ ಅನ್ನೋದ್ರ ಮೇಲೆ ಜೀವನದ ಬೆಲೆ ಇರ್ತೈತಿ. ಈಗೊಂದು ಹಾವು ಇರ್ತೈತಿ, ಒಂದು ಹಾವ ಇರ್ತೈತಿ. ಹಾವ ನಿಮ್ ಮನ್ಯಾಗ ಬಂದ್ರೆ ಹೊಡಿತೀರಿ ನೀವು ಅದನ್ನ, ಹೊಡೀರಿ ಬಡಿಗೆ ತೊಂಬರ್ರಿ ಅನ್ನೋದಿಲ್ಲ. ಮನ್ಯಾಗ ಹೆಣ್ಮಕ್ಳು ಅಂತಿರ್ತಾರ ಅವ್ರು ಗಂಡ್ಮಕ್ಳಿಗೆ, ಈಗ ಹಾವು ಬಂತ್ ನೋಡ್ರಿ ಯಾರ ಹೊರಗ್ ಗಂಡ್ಮಕ್ಳಿದ್ರ ಕರಿ ಅಂತಿರ್ತಾರ ಅವ್ರು. ಅಂದ್ರೆ ಇವ್ರ ಲೆಕ್ಕದೊಳಗೆ ಇದು ಗಂಡ್ಮಗನ ಅಲ್ಲ, ಹಾವು ಬಂದೈತಿ ಯಾರ ಗಂಡ್ಮಕ್ಳಿದ್ರ ಕರೀರಿ ಅಂದ್ರ ಹಾವು ನಮ್ ಮನ್ಯಾಗ ಬಂದ್ರ ಹಾವು ಹೊಡಿತೀವಿ. ಅದೇ ಹಾವು ಒಂದು ಈಶ್ವರನ ಗುಡಿಯಾಗ ಹೋಗಿ ಈಶ್ವರನ ಸುತ್ತಕೊಂಡು ಕುಂತು ಅಂದ್ರ ಕೈ ಮುಗಿತೀವಿ. ಒಂದ ಸಿಕ್ಕಾಗ ಹೊಡೆದೀವಿ, ಈಶ್ವರನ ಹತ್ರ ಹೋಗಿ ಕುಂತ ಕೈ ಮುಗಿದೀವಿ ಅಂದ್ರೆ ನಾವು ದೊಡ್ಡವರ ಸಂಘ ಮಾಡಿದ್ರೆ ನಮಗ್ ಕೈ ಮುಗಿತಾರ, ದುಷ್ಟರ ಸಂಘ ಮಾಡಿದ್ರೆ ಬಡಿತಾರ ಅನ್ನೋದು ಗೊತ್ತಿರ್ಬೇಕು ನಮಗೆ. ಒಳ್ಳೆಯವರ ಸಂಘ ಅದು ಬಹಳ ಮುಖ್ಯ. ಸುಮ್ಮನ ಕೂಡುದು ಸಂತರ ಸಂಘ, ಸುಮ್ಮನ ಕೂಡುದಷ್ಟೇ ಅವ್ರ. ಈಗ ನೀವೆಲ್ಲ ಕುಂತಿರಿಲ್ಲ, ಸುಮ್ಮ ಕುಂದ್ರುದಷ್ಟೇ. ಒಮ್ಮೆ ಒಂದು ಘಟನಾ ನಡೀತು ಬುದ್ಧನ ಕಾಲಕ್ಕ. ಆಮ್ರಪಾಲಿ ಅಂತ ಹೇಳಿ ಒಬ್ಬ ವೇಶ್ಯೆ ಇದ್ಲು, ವೇಶ್ಯೆ ನರ್ತಕಿ. ಆಕೆ ಬುದ್ಧನ ಹತ್ರ ಬರ್ತಾಳ. ಬುದ್ಧನ ಹತ್ರ ಬಂದು ಬುದ್ಧನಿಗೆ ಕೇಳ್ತಾಳ, ಬುದ್ಧ, ನಾನೊಬ್ಬ ವೇಶ್ಯೆ, 1,000 ಯುವಕರ ಮನಸ್ಸುಗಳನ್ನು ಕೆಡಿಸಿದ್ದೇನೆ. 1,000 ಮನೆಯ ದೀಪಗಳು ಮುತ್ತೈದೆತನ ನನ್ನಿಂದಾರೆ ಅವ. 1,000 ಮನೆಯ ಸಂಪತ್ತನ್ನು ದೋಚಿದ ಪಾಪಿ ನಾನು. ಇಂದ ನನಗನ್ಸಕತ್ತೈತಿ ಪವಿತ್ರ ಆಗಬೇಕಂತ ಅನ್ಸಕತ್ತೈತಿ. ಪವಿತ್ರ ಆಗಬೇಕಾದ್ರೆ ಏನು ಮಾಡಬೇಕು? ಬುದ್ಧ ಅಂತನ ಏನೋ ಮಾಡೋದು ಬೇಡ, ಇಲ್ಲಿ ಸಾಯಂಕಾಲ ಸ್ವಲ್ಪ ಸತ್ಸಂಗ ನಡೀತೈತಿಲ್ಲ, ಸುಮ್ಮ ಕೂಡಿಲ್ಲ ಬಂದು, ನೀ ಏನೋ ಮಾಡೋದು ಬೇಡ, ಸುಮ್ಮ ಕುಂದ್ರಿಲ್ಲ. ಬುದ್ಧ ಅಂತನಲ್ಲ, ಆ ನರ್ತಕಿ ಆಮ್ರಪಾಲಿ ಅಂತಳ, ನಾ ಹೇಳಿದ್ದರ ಕೇಳ್ತಾನ ನಿನಗ. ನಾನು 1,000 ಮನೆಗಳ ದೀಪಗಳನ್ನ ಆರಿಸಿದಾಕಿ, 1,000 ಯುವಕರ ಮನಸ್ಸುಗಳನ್ನು ಕೆಡಿಸಿದಾಕಿ, ಅಷ್ಟು ಪಾಪಿ ಇದೀನಿ ನಾನು. ಅಂಥ ಪಾಪಿ ನಾನು ಬಂದು ಸುಮ್ಮನ ಕುಂತ್ರ ಪಾಪ ಹೋಗ್ತೈತಿ ಅಂತೆಯಲ್ಲ, ಸುಮ್ಮನ ಸತ್ಸಂಗದೊಳಗ್ ಕುಂತ್ರೆ ಹೆಂಗ ಪಾಪ ಹೋಗ್ತೈತಿ ಹೇಳಿ. ಅವಾಗ ಬುದ್ಧ ಅಂತ ನೋಡು, ಇಲ್ಲೊಂದು ಸರೋವರ ಐತಿ, ಒಂದು ಕೆರೆ ಐತಿ. ಆ ಕೆರೆಯ ನೀರೆಲ್ಲ ಗೊಡಗಾಗೈತದ. ಆ ನೀರಿನ ಗೊಡಗ್ ಹೋಗ್ಬೇಕಾಗಿತ್ತು ಅಂದ್ರ ನೀ ಏನಾರ ಮಾಡಾಕ್ ಹೋದ್ರ ಮತ್ತೆಷ್ಟು ಗೊಡಗಾಗ್ತೈತದ. ನೀರು ರಾಡಿ ಆಗೈತಲ್ಲ, ತಿಳಿ ಮಾಡಾಕ್ ಏನ್ ಮಾಡ್ಬೇಕಂದ್ರ ನೀ ಏನಾರ ಮಾಡಾಕ್ ಹೋದ್ರ ಕೆರೆ ನೀರು ತಿಳಿ ಆಗೋದಿಲ್ಲ. ಆ ಕೆರೆ ಸರೋವರದ ಮುಂದ್ರ ಸುಮ್ಮ ಕುಳಿತರ ಸಾಕು, ನೀರು ತಿಳಿ ಆಗ್ತೈತಿ. ಹೆಂಗ ಸರೋವರದ ಮುಂದ ಕುಂತ್ರ ಸರೋವರದ ನೀರು ತಿಳಿ ಆಗ್ತೈತಿ, ಸತ್ಸಂಗದೊಳಗ ಸುಮ್ಮನ ಕುಂತ್ರ ಮನಸ್ಸು ತಿಳಿ ಆಗ್ತೈತಿ. ಸುಮ್ಮ ಕೂಡುವುದು ಕಲಿಯುವುದು ಮನುಷ್ಯ. ಸುಮ್ಮ ಕುಂದ್ರುದಷ್ಟೇ. ನೀವ್ ಅನ್ನೋದಲ್ಲ ಹಳ್ಳಿ ಭಾಷೆ ಒಳಗೆ ಏನಂದ್ರಿ, ಮಕ್ಕಳು ಬಹಳ ಗದ್ಲ, ಸುಮ್ಮ ಕೂಡು ದೇವ್ರು ಕುಂತಂಗ ಅನ್ನೋದಿಲ್ಲ. ಸುಮ್ಮ ಕೂಡು ದೇವ್ರು ಕುಂತಂಗ ಅಂದ್ರ ಯಾರು ಸುಮ್ಮ ಕೂಡ್ತಾರ ಅವ್ರು ದೇವ್ರಾಗ್ತಾರ ಅಂತ ಅಷ್ಟ. ಅದಕ್ಕೆ ಸತ್ಸಂಗದೊಳಗ ಸುಮ್ಮನ ಕೂಡುವುದಷ್ಟೇ.
ಬಸವಣ್ಣ ಒಂದು ಸುಂದರ ಉಪಮೆ ಕೊಡ್ತಾನ. ಕುದುರ ನೇಸ ತೊಳೆದೆಡೆಯು ಕೆಸರು ಮಾಬುದೆ, ಎನ್ನ ಕಾಯದಲುಳ್ಳ ಅವಗುಣಗಳ ಕಳೆದು ಕೃಪೆ ಮಾಡಯ್ಯ, ಕಂಬಳಿಯಲ್ಲಿ ಕಣಕವ ನಾದಿದಂತೆ ಕಾಣಿರೇ ಎನ್ನ ಮನ. ಕೂಡಲ ಸಂಗಮ ದೇವ ನಿಮಗೆ ಶರಣೆಂದು ಶುದ್ಧನಾದೆನಯ್ಯ. ಈ ಮನಸ್ಸೇನೈತಲ್ಲ, ಎಷ್ಟ್ ಪ್ರವಚನ ಕೇಳಿವ್ರಿ, ಎಷ್ಟ್ ಧ್ಯಾನ ಮಾಡಿವ್ರಿ, ಎಲ್ಲಾ ಮಾಡಿವ್ರಿ, ಆದ್ರೂ ಹೋಗ್ತೈತಲ್ಲ ಇದು ಅಂದ್ರೆ ಹೋಗುದಾದ್ರ ಗುಣಧರ್ಮ ಅದು. ಇದು ಹೆಂಗ ಅಂದ್ರ ಕೆಸರಿನ ಗಾಡಿ, ಮಣ್ಣಿನ ಗಾಡಿ ಇರ್ತೈತಿಲ್ಲ, ಬಸವಣ್ಣ ಇಷ್ಟು ಸುಂದರ ಉಪಮೆ ಕೊಡ್ತಾನ. ಮನಸ್ಸ ಹೆಂಗಂದ್ರ ಮಣ್ಣಿನ ಗಾಡಿ ತೊಳೆದಂಗ ಅಂತ. ನಾವೇನಂತೀವಿ, ಎಷ್ಟು ತೊಳಿತೀವ್ರಿ, ಕೆಸರ ಹೋಗುವಲ್ದಂದ್ರ ಅದು ಇರದ ಮಣ್ಣಿನ ಗಾಡಿ ಐತಿ, ತೊಳೆದಷ್ಟು ಕೆಸರ ಬರುದ ಅದು. ಹಂಗ ಮನುಷ್ಯನ ಮನಸ್ಸು ಅಂದ್ರೆ ಒಂದು ಕೆಸರಿನ ಗಾಡಿ ಇದ್ದಂಗ ಅಷ್ಟೇ. ಇದು ಬರುದ, ಇದಕ್ಕೊಂದೇ ಉಪಾಯ ಅಂದ್ರ ಕೂಡಲ ಸಂಗನಿಗೆ ಶರಣೆನ್ನುವುದು. ಕೂಡಲ ಸಂಗಮ ದೇವನಿಗೆ ಶರಣೆಂದವರಿಗೆ ಶರಣೆನ್ನುವುದಷ್ಟೇ. ಅಂಥ ಶರಣರ ಸತ್ಸಂಗದಲ್ಲಿ ಸುಮ್ಮನೆ ಕೂಡುವುದೈತಲ್ಲ, ಅದು ಜ್ಞಾನ. ಏನೂ ಕಲಿಬೇಕಾಗಿಲ್ಲ. ಎಷ್ಟೇ ಪಾಪಗಳಿರ್ಲಿ, ನಮ್ಮ ಎಷ್ಟೇ ದೋಷಗಳಿರ್ಲಿ, ದುರ್ನಡತೆಗಳಿರ್ಲಿ, ಮೊದಲು ಕಲಿಯುವುದೇನು ಅಂದ್ರ ಸುಮ್ಮ ಕೂಡುವುದಷ್ಟೇ. ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಿಬೇಕಾದ್ರೆ ಸದ್ವಿಚಾರ, ಸತ್ಸಂಗ ಇದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೆದು ನಿಲ್ಲಬೇಕು, ಸುಮ್ಮನೆ ರೇಷನ್ ಕಾರ್ಡಿಗೆ ಮೂಲಾಗಿ ಹುಟ್ಟಬಾರದು. ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಿಬೇಕಾದ್ರ ಅವನಿಗೆ ಸದ್ವಿಚಾರ, ಸತ್ಸಂಗ ಬರ್ಬೇಕು. ನನಗೆ ಯಾರು ಒಂದು ದಿವಸ ಅಪಮಾನ ಮಾಡ್ಯಾರ, ನಿಂದೆ ಮಾಡ್ಯಾರ, ಚುಚ್ಚು ಮಾತುಗಳನ್ನಾಡಿ ಗೆಟೌಟ್ ಅಂದಾರ, ಅವರ ಒಂದ್ ದಿವ್ಸ ನನ್ನ ಕಟೌಟ್ ನಿಂದ್ರಿಸಿ ನನಗೆ ಕರೆದು ಕೂಡಿಸಬೇಕು. ಹಾಗಾಗಬೇಕಲ್ಲ ಮನುಷ್ಯ. ಅದು ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಬೆಳೆಯುವ ಕಲಾ. ಇದು ಎಲ್ಲಿ ಸಿಗತೈತಿ ಅಂದ್ರೆ ಸತ್ಸಂಗದಲ್ಲಿ ಸುಮ್ಮನೆ ಕೂಡುದಷ್ಟೆ. ಇದು ಸತ್ಸಂಗದ ಫಲ.